ನೋವಾಗಿದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತೀನಿ. ಏನಿರ್ಬೋದು ಇದು ವಾರ್ಮ್ ಅಪ್ ಬೈಟ್ ಅಂತೆ. ನಿಮ್ ಸಮೀರ್ ಅಣ್ಣ 2 days ಬ್ಲಾಗ್ ಮಾಡಲ್ಲ, ಲೆಗ್ ವರ್ಕೌಟ್ ಮಾಡೋ ಶ್ರವಣ್ ಬ್ರೋ ಕಾರ್ಗೆ ಸೈನ್ ಹಾಕ್ಬಿಟ್ಟು ಲೇಟ್ ಆಗೋಯ್ತು, ಸಾರಿ. What is up fam? Hi, so welcome back to my new vlog guys. ಇವತ್ತು ವ್ಲಾಗ್ ಶುರು ಮಾಡ್ತಿರೋ ಜಿಮ್ಮಿಂದ. ನಾನು ಸಖತ್ ಲೇಟಾಗಿ ಬಂದ್ಬಿಟ್ಟಿದ್ದೀನಿ. ನಮ್ಮ ದೋಸ್ತ್ ಫ್ರೆಂಡ್ಸ್ ಎಲ್ಲ ಬೇಗ ಬಂದುಬಿಟ್ಟಿದ್ದಾರೆ, ವರುಣ್ ಅವರೆಲ್ಲ. ಸೊ ಶುರು ಮಾಡ್ತೀರಾ, 10 ನಿಮಿಷ ಲೇಟ್ ಆಗಿದೆ ನಂದು. ಬಟ್ ಈಗ ನನ್ನ ಬ್ಯಾಗಲ್ಲಿ ಚಾರ್ಜರ್ ಇದೆ, ಎತ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಲೆಗ್ ವರ್ಕೌಟ್ ಇವತ್ತು. ಆಲ್ಮೋಸ್ಟ್ ನಾವು ಲೆಗ್ ವರ್ಕೌಟೇ ಮಾಡಿಲ್ಲ 2 ವೀಕ್ಸಿಂದ. ನಾನು ವರುಣ್ ಬ್ರೋಗೆ ಬರೋ ಲೆಗ್ ಮಾಡಲೇಬೇಕು ಅಂದ್ಬಿಟ್ಟು ಇವತ್ತು ಲೆಗ್ ಶುರು ಮಾಡಿದ್ದೀವಿ. ಇದು ವಾರ್ಮ್ ಅಪ್ ಬೈಟ್ ಅಂತೆ. ಇವತ್ತು ನನ್ನ ಟ್ರೈನ್ ಮಾಡ್ತಿರೋ ಶ್ರವಣ್ ಬ್ರೋ ವಾರ್ಮ್ ಅಪ್ ವೆಯ್ಟ್ ಆಗ್ತಿರೋದು ನೋಡಿ. ವರುಣ್ ಬ್ರೋ ಫುಲ್ ಬಲ್ಕ್ ಆಗಿಲ್ಲ, ಲೆಗ್ಸ್ ಇವತ್ತು ಫುಲ್ ಡಮಾರು. ವರುಣ್ ಬ್ರೋ ಜೊತೆ ಇದ್ರೆ ಲೆಗ್ಸ್ ಮಾಡ್ಸೋದೇ ಇಲ್ವಂತೆ ಗೈಸ್. ಲೆಗ್ಸ್ ವರ್ಕೌಟ್ ಮಾಡಿ ಆಲ್ಮೋಸ್ಟ್ ತಿಂಗಳುಗಳೇ ಆಗೋಯ್ತು. ಇವತ್ತು ಮ್ಯಾಸಿವ್ ರಿಯಲ್ ಲೆಗ್ ವರ್ಕೌಟ್ ಆಗ್ತಿರೋದು ನಮ್ಮದು ಗೈಸ್. ನೆಕ್ಸ್ಟ್ ಲೆವೆಲ್ ಬ್ಲ್ಯಾಂಕ್ ಔಟು. ತಲೆಯೆಲ್ಲ ಗುಮ್ಮಂತಿದೆ, ಎಲ್ಲೋ ಕೂತಿರೋ ಥರ ಫೀಲ್ ಆಗ್ತಿದೆ, ಎಲ್ಲೋ ಕೂತಿರೋ ಥರ. ಕಮಾನ್ Come on. ಸೊ ಗಾಯ್ಸ್, ನಿಮ್ ಸಮೀರ್ ಅಣ್ಣ 2 days ಬ್ಲಾಗ್ ಮಾಡಲ್ಲ, ಲೆಗ್ ವರ್ಕೌಟ್ ಮಾಡೋ 2 days ನಿಮ್ ಸಮೀರ್ ಅಣ್ಣ ಬ್ಲಾಗ್ ಮಾಡಲ್ಲ. ಬ್ರೇಕ್ 2 days. ಅಪ್ಪರ್ ಬಾಡಿ ಎನರ್ಜಿ ಇದೆ. ಇದೇ ಗೊತ್ತು ರೀಲ್ ಮಾಡ್ತಾರಲ್ಲ, ಕಾಮಿಡಿ ರೀಲ್ಸ್. ನಾಳೆಯಿಂದ ಫುಲ್ಲು ಕಾಮಿಡಿ ಆಗುತ್ತೆ ಬ್ರೋ. ಕಮಾನ್ ಬ್ರೋ. ನೋಡಿ ಲೆಗ್ ವರ್ಕೌಟ್ ಮಾಡಿ ಕುಂಟೆ ಮೇಲೆ ಆಡ್ತಾ ಇದ್ದೀವಿ ನಾವು. ಬರೀ 1 ಫ್ಲೋರ್ ಹತ್ತಕ್ಕೆ ಆಗ್ತಿಲ್ಲ, ನಾಳೆ ಅಷ್ಟು ಗೊತ್ತಾಗುತ್ತೆ. ಬ್ರೋ ನಿಮ್ದಷ್ಟು 1 ತಿಂಗಳ ಎಫೆಕ್ಟ್ ಇದ್ದಿದ್ದು? 1 ತಿಂಗಳು ಬ್ರೋ. ಇವ್ರು ಲೆಗ್ ಮಾಡಿಬಿಟ್ಟು 1 ತಿಂಗಳು ವಾಕ್ ಮಾಡೋಕ್ಕಾಗಿಲ್ಲ. ಅಷ್ಟೆಲ್ಲ ಇರಲ್ಲ ನನ್ನ ಪ್ರಕಾರ, ನೋಡೋಣ ಗೈಸ್. ನಾನು ಇವತ್ತೇ ಬೈಕಲ್ಲಿ ಬಂದಿದ್ದೀನಿ. ನೋಡ್ರೆ ಮಳೆ ಬರ್ತೈತೆ ನೋಡಿ, ರೋಡ್ ಫುಲ್ ಮಳೆ ಜಗಳ ಆಡ್ತವ್ರೆ ಇಬ್ರು ಗಾಡಿ ಓಡ್ಸಕ್ಕೆ ಗೈಸ್. ಇದರಲ್ಲಿ ಹೋಗ್ಬೇಕೀಗ ಗೈಸ್. ಜಿಮ್ ಮುಗಿಸ್ಕೊಂಡು ಲಂಚಿಗೆ ಬಂದಿದ್ದೀವಿ ಗೈಸ್. ಲಂಚ್ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ. ಈಗ ಮನೆಗೆ ಹೋಗ್ಬೇಕು ನಾನು. ನಂದು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ 4 o'clockಗೆ. ಬನ್ನಿ ಗೈಸ್. ಶ್ರವಣ್ ಬ್ರೋ ಕಾರ್ಗೆ ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಯಾರು ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ಕಾರ್ ಮೇಲೆ. ಯಾರು ಫಾಂಟ್ ಸಕ್ಕತ್ತಾಗಿದೆ ನೋಡೋದು. ಬಿಲ್ಡ್ ಮಾಡಿರೋದು ಇದು ಅದಾಗೆ ಬರೋದು ಅನ್ಸುತ್ತೆ ಬ್ರೋ, ನೀವು ನೋಡಿಲ್ಲ ಅನ್ಸುತ್ತೆ. ಸಾರಿ ಗೈ, ಸಾರಿ. ನೀವೆಂತ ಹೇಳಿದ ಈಗ ನಾನು ನೋಡಿಲ್ಲ ಬ್ರೋ, ಇಷ್ಟೊತ್ತಿ ನೋಡಿದೆ ಅಂತ ಈಗ ನನ್ನ ಮೇಲೆ ಆಗ್ತಿದ್ದೀರಾ. ಇಲ್ಲೂ ಇದೆಯಲ್ಲ ಸೇಮ್ ಪ್ರಿಂಟ್, ಇಲ್ಲೂ ಇದೆ ನೋಡಿ, ಸೇಮ್ ಪ್ರಿಂಟ್ ಅದು. ಇಲ್ಲೂ ಇದೆ ನೋಡಿ. ಗೈಸ್ ಇಲ್ಲಿಂದ ಬಾಯ್ ಹೇಳ್ತಾ 3:30 ಹೋಗ್ತಾ ಇದೀವಿ ಮನೆಗೆ. 2:40 2:40 3 ಗಂಟೆ ಹೋಗೋಷ್ಟಲ್ಲಿ ಮನೆಗೆ ಗೈಸ್. ನಾನು ಬೇರೆ ಸರಿಯಾಗಿ ಇಳಿಸ್ಬಿಟ್ಟೆ ಊಟ. ಈಗ ನಾವು ಅಮ್ಮಗೆ ಹೇಳಿದ್ರೆ ಅಲ್ಲಿ ತಿನ್ಕೊಂಬಂದೆ ಅಂತ ಸರಿಯಾಗಿ ಬೈತಾರೆ. ಸುಮ್ಮನೆ ದುಡ್ಡು ಕೊಟ್ಟು ಊಟ ತರಿಸ್ತಾ ಇದೆಯಾ, ಬಟ್ ತಿಂತಲ್ಲ ನೀನು ಹಂಗೆ ಹಿಂಗೆ ಅಂತ. ಅದಕ್ಕೆ ಈಗ ತಿನ್ನಬೇಕು ಅಂತ ಮುಂದೆ ಕೂತಿದ್ದೀನಿ. ಮನೆಗೆ ಬಂದಮೇಲೆ ಜಸ್ಟ್ ಮನೆಗೆ ಬಂದರೆ ತಂದಿಟ್ಬಿಟ್ಟು ಅವ್ರ ಮುಂದೆ ಗೈಸ್. ನಮ್ಮ ಅಮ್ಮ ನೋಡಿ ಫುಲ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಬೆಡ್ ಮೇಲೆ ತಿಂತಿದ್ದೆ ಅಂತೇಳಿ ಆ ಹ್ಯಾಬಿಟ್ನ ಸ್ಟಾಪ್ ಮಾಡಬೇಕು ಅಂತೇಳಿ ನಮ್ಮ ಇಲ್ಲೊಂದು ಟೇಬಲ್ ಹಾಕ್ಸ್ಬಿಟ್ಟು ಮೇಲೊಂದು ಫ್ಲವರ್ದು ವಾಸ್ ಇಟ್ಬಿಟ್ಟು ಬುಕ್ಸ್ ಎಲ್ಲ ಮುಂದೆ ಇಟ್ಬಿಟ್ಟು ಆಮೇಲೆ ಚೇರ್ ತಂದು ಕೊಟ್ಟವ್ರೆ ತಿನ್ನೋಕ್ಕೆ. ಇನ್ಮೇಲೆ ಇಲ್ಲಿ ತಿನ್ನಬೇಕಂತೆ. ಸೊ ಇನ್ಮೇಲೆ ಇಲ್ಲಿ ತಿನ್ನೋಕೆ ಫಾಲೋ ಮಾಡ್ತೀನಿ. ಪ್ರಾಬ್ಲಮ್ ಏನು ಅಂದರೆ ಈ ಟೇಬಲ್ ಇದ್ದರೆ ಎಲ್ಲ ತಂದು ಇದ್ರ ಮೇಲೆ ಇಟ್ಬಿಡ್ತೀನಿ, ಆವಾಗ ಇನ್ನೂ ಜಾಸ್ತಿ ಮೆಸ್ ಆಗೋಗುತ್ತೆ. ಸೊ ನಂದು ಈಗಿರೋದು ಗೋಲ್ ಏನು ಅಂದರೆ ಈ ಬೆಡ್ ಚೇಂಜ್ ಮಾಡಬೇಕು, ಕಾಟ್ ಚೇಂಜ್ ಮಾಡಬೇಕು. ಯಾಕೆ ಅಂದರೆ ಕಂಫರ್ಟ್ ಇಲ್ಲ, ಅದು ಒಂಥರ ಕಲ್ಲಿದ್ದಂಗಿದೆ. ತುಂಬ ಮುಂಚೆ ನಾನು ನೆಲದ ಮೇಲೆ ಒಂದು ಬೆಡ್ಶೀಟ್ ಹಾಕೊಂಡು ಮಲಗ್ತಿದ್ದಿದ್ದು ಆಯಿತಾ. ಈ ಥರ ಒಂದು ಬೆಡ್ಶೀಟ್ ಹಾಕೊಂಡು ಅದ್ರ ಮೇಲೆ ಒಂದು ಹೊಚ್ಕೊಂಡು ಮಲ್ಕೋತಿದ್ದು. ಅದಾದಮೇಲೆ ಇದು ಕಾಟ್ ತೊಗೋಬೇಕು ಕನ್ಫರ್ಟ್ಗೆ ಅಂತೇಳಿ ತೊಗೊಂಡಿದ್ದು. 3,000 ಕೊಟ್ಬಿಟ್ಟು 6,000 ಕೊಟ್ಟು ತೊಗೊಂಡಿದ್ದು. ಅದು ಸಖತ್ ಕಲ್ಲಿದ್ದಂಗಿದೆ, ಸಖತ್ ಗಟ್ಟಿ ಇದೆ. ಕಂಫರ್ಟ್ ಇಲ್ಲ, ಬ್ಯಾಕ್ ಎಲ್ಲ ಪೇನ್ ಬರುತ್ತೆ. ಬಟ್ ನನಗೆ ಯೂಸ್ ಟು ಆಗ್ಬಿಟ್ಟಿದ್ದೀನಿ. ಈಗ ನಿತೀಶ್ ಸಂಜೆ ಎಲ್ಲ ಬಂದರೆ ಅವ್ರು ಮಲಗೋದಿಲ್ಲ ನನ್ನ ಪಕ್ಕ, ಬಿಕಾಸ್ ಈ ಬೆಡ್ ಸರಿ ಇಲ್ಲ, ಫುಲ್ ಬ್ಯಾಕ್ ಪೇನ್ ಬರುತ್ತೆ ಅಂತ. ಸೊ ತುಂಬ ದಿನದಿಂದ ನಾನು ಪ್ಲ್ಯಾನ್ ಮಾಡ್ತಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ತೊಗೋಬೇಕು ಅಂತ. ಇದನ್ನು ಚೇಂಜ್ ಮಾಡ್ತೀನಿ, ಇದನ್ನು ಚೇಂಜ್ ಮಾಡ್ತೀನಿ. ಒಂದು ಡಬ್ಬ ಇದೆ, ಇದು ಓಪನೇ ಮಾಡಿಲ್ಲ. ಈಗ ಓಪನ್ ಮಾಡ್ಸೋಣ ನಮ್ಮ ಅಮ್ಮ ಕೈಲಿ, ನನ್ನ ತಮ್ಮನ ಕೈಲಿ ಮಾಡ್ಸೋಣ. ಓ ರಾಣಿ ಇದ್ಲು.
ರಾಣಿ ನೀನು ಕಾಣಿಸ್ಲಿಲ್ವಲ್ಲಮ್ಮ, ಬಿಳಿ ಜಿರ್ಲೆ ಕಾಣಿಸ್ಲೇ ಇಲ್ವಲ್ಲಮ್ಮ ನೀನು ಲಾಣಿ ಮಲಿ. ಅವನಿಗೆ ಸಿಜರ್ ಎಲ್ಲ ಬೇಡ ಹಂಗೆ ಕೈಯಲ್ಲೇ ಅರ್ಧ ಹಾಕ್ಬಿಡ್ತಾನೆ. ಅದ್ದ 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 ಎಳೆ 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 ಜೋರ, ನಿಂಗೆ ಎನರ್ಜಿ ಕೊಡ್ತಾರದು. ಎಳೆ ಜೋರಾಗಿ ಎಳೆ, ಜೋರ, ಕಮಾನ್ ಕಮಾನ್ ಕಮಾನ್. ಆಯ್ತು. ಏನಿರ್ಬೋದು ನಿಮಗೆ ನಾನು ತೋರಿಸ್ತೀನಿ. ಅಲ್ಲ, ನಿಮಗೆ ತೋರಿಸ್ತೀನಿ. ಇದು ನನ್ನ ವ್ಲಾಗ್ ಅಲ್ಲಿ ನಾನು ತೋರಿಸಿದ್ದೆ. ಇದು ತಗೋಬೇಕು ಅಂತ ನಾನು ಹೇಳಿದ್ದೆ. ನೀವು ಗೆಸ್ ಮಾಡಿ ಏನಿದು ಅಂತ. ಯಾವ ವ್ಲಾಗಲ್ಲಿ? ಅದೆಲ್ಲ ಹೇಳಲ್ಲ. ನಿಮ್ ಚಾನ್ಸ್ ಆಗೋಯ್ತು. ಸಾಯಿಲ್ ನೀನು ಯಾವ ವ್ಲಾಗಲ್ಲಿ ಅಂತ ಹೇಳ? ನಾನು ಜಿಮ್ಗೆ ಹೋಗಿದ್ನಲ್ಲ, ರಾಕಿ ಬ್ರೋ ಜಿಮ್ಗೆ, ಆ ವ್ಲಾಗಲ್ಲಿ. ಆ ವ್ಲಾಗಲ್ಲಿ ನಾನು ಇದು ತಗೋಬೇಕು ಅಂತ ಹೇಳಿದ್ದೆ. ಯೋಚನೆ ಮಾಡಿ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಯಾರಿಗೆ ಗೊತ್ತು ಕೈ ಎತ್ತಿ, ಆನ್ಸರ್ ಹೇಳ್ಬಿಡ್ಬೇಡಿ. ಟಿಕ್ ಟಿಕ್ 3, ಟಿಕ್ 10 ಹೇಳಿಸ್ತೀನಿ, ನೀವು ನಿಮ್ಮ ತಲೆಯಲ್ಲಿ ಆನ್ಸರ್ ರೆಡಿ ಇಟ್ಕೊಳ್ಳಿ. ಟಿಕ್ ಟಿಕ್ 4, ಟಿಕ್ ಟಿಕ್ 5, ಟಿಕ್ ಟಿಕ್ 6, ಆ ವ್ಲಾಗ್ ಅಷ್ಟೇ. ಟಿಕ್ ಟಿಕ್ 7, ಟಿಕ್ ಟಿಕ್ 8, ಟಿಕ್ ಟಿಕ್ 9, 10. ಹೇಳು ಏನಿರ್ಬೋದು ಗೊತ್ತಿಲ್ವಾ? ಯೋಚನೆ ಮಾಡು. ಆ ಜಿಮ್ಮಲ್ಲಿ ನೋಡಿದ್ದು ವಿಡಿಯೋ, ಜಿಮ್ಮಲ್ಲಿ ನೋಡಿದ ಪ್ರಾಡಕ್ಟ್. ಟೇಬಲ್ ಮೇಲೆ ಇತ್ತಾರೆ, ಇದು ತಗೋಬೇಕು ಅಂತ ಹೇಳಿ. ಪಾಪ ನಿಮ್ಗೆ ಗೊತ್ತಪ್ಪ? ನಿಮ್ಗೂ ಗೊತ್ತಿಲ್ವಾ? ಜಿಮ್ಮಲ್ಲಿ ಅವ್ರು ವರ್ಕೌಟ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು. ಅವ್ರ ಕೈಯಲ್ಲಿ ಇತ್ತು ಇದು. ಗೈಸ್ ನೋಡಿ, ನಮ್ಮ ಮನೆಯಲ್ಲಿ ಸುಮ್ಮನೆ ವ್ಲಾಗ್ ನೋಡ್ತಾರೆ, ಬಟ್ ಐಡಿಯಾನೇ ಇಲ್ಲ. ನಿಮಗಾದ್ರೂ ಗೊತ್ತಿರೋ ಕಮೆಂಟ್ ಹಾಕಿ ಗೈಸ್. ಪರವಾಗಿಲ್ಲ, ಕಮೆಂಟ್ ಹಾಕಿ, ಕಮೆಂಟ್ ಆದ್ರೂ ಬರುತ್ತೆ. ಯಾರ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅವ್ರಿಗೆ ಕಮೆಂಟ್ ಹಾಕಿ, ಹಾನೆಸ್ಟ್ ಆಗಿ. ಹೇಳಿ ಇದು ಯಾರು? ನೀನ್ ಹೇಳ್ದೆ, ಬಟ್ ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳಿಲ್ಲ, ಸುಮ್ನೆ ಗೆಸ್ ಮಾಡಿದೆ. ಗೈಸ್ ನೋಡಿ, ಇನ್ಮೇಲೆ ಇಷ್ಟು ನಾನು 3 ಸರಿ ಆದ್ರೂ ಕುಡಿಬೇಕು ಅಟ್ಲೀಸ್ಟ್. ಇದು 2.5 ಲೀಟರ್ ಬಾಟ್ಲು, ಅಟ್ಲೀಸ್ಟ್ 2 ಆದ್ರೂ ಕುಡಿಬೇಕು ಗೈಸ್. ಓಕೆನಾ? ಇನ್ಮೇಲೆ ನನಗೆ ಕೊಟ್ಬಿಡಿ, ಬೆಳಗ್ಗೆ ಎಲ್ಲರೂ ಆಚೆ ಹೋದ್ರು ತುಂಬಿಸ್ಕೊಟ್ಬಿಡಿ. ಆಮೇಲೆ 2 ಕುಡಿಬೇಕು ಇದನ್ನ. ನಮ್ಮ ಮನೇಲಿ 4 ಬಾಟ್ಲು, ಕಾರಲ್ಲಿ 2-3 ಬಾಟ್ಲ್ ಐತೆ. ಇದೊಂದು ಹೊಸ ಬಾಟ್ಲು. ಇದನ್ನ ಯೂಸ್ ಮಾಡ್ತೀನಿ ಗೈಸ್, ಇದು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ, ದೊಡ್ಡದಾಗಿ ಎಲ್ಲ ಕಡೆ ಎತ್ಕೊಂಡು ಓಡಾಡ್ಬೋದು. ಕುಡಿಬೇಕು ನೀರು ಅದ್ರಲ್ಲಿ ಇರಲ್ಲ. ಕುಡಿತೀನಿ ಗೈಸ್. ಅದೆಷ್ಟು ದಿವಸ ಎಷ್ಟು ವ್ಲಾಗಲ್ಲಿ ತೋರಿಸ್ತೀರಾ ನೋಡಿ ಗೈಸ್. ಇವ್ರಿಗೆಲ್ಲ ಗೊತ್ತಿಲ್ಲ ನನ್ನ ಕನ್ಸಿಸ್ಟೆನ್ಸಿ ಬಗ್ಗೆ. ನಾನು ಮಾಡಿ ತೋರಿಸ್ತೀನಿ. ಐ ವಿಲ್ ಪ್ರೂವ್ ದೆಮ್ ರಾಂಗ್. ಇವಾಗ ನಮ್ಮ ಅಮ್ಮ ಇದನ್ನ ತುಂಬಿಸ್ಕೊಬಂದು ಕೊಟ್ರೆ ಇವಾಗಿಂದಾನೇ ಶುರು. ಗೈಸ್, ಒಂದು ನೆನೆ ಕ್ವಶನ್ ಆನ್ಸರ್ ಬ್ಲಾಗ್ ಮಾಡಿದ್ವಲ್ಲ, ಅದ್ರಲ್ಲಿ ನಮ್ಮ ಅಪ್ಪ ಒಂದು ಪದ ಯೂಸ್ ಮಾಡಿದ್ರು, ವಿಚ್ ಇಸ್ ರಾಂಗ್ ಆ್ಯಂಡ್ ಅಫೆನ್ಸಿವ್ ಟು ಯೂಸ್. ಸೊ ಅದಕ್ಕೆ ಅದು ನಮಗೆ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಾನು ಗಮನ ಇಟ್ಟಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಸಾರಿ. ಫಸ್ಟ್ ಎಡಿಟ್ ಮಾಡ್ಬೇಕಾದ್ರೆ ಗಮನ ಇಟ್ಟಿಲ್ಲ. ಅದು ಬಿಟ್ಟರೆ ನಮ್ಮ ಅಪ್ಪ ಹೇಳಿದ ಆ ಪದಕ್ಕೆ ದಯಮಾಡಿ ನಾನು ಹೇಳ್ಬಾರ್ದಾಗಿತ್ತು, ಅದು ಹೇಳಿದ್ದೀನಿ. ಯಾರ ಮನಸ್ಸಿಗೆ ನೋವಾಗಿದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತೀನಿ. ಸೊ ಯಾರಿಗೂ ನಾವು ಹರ್ಟ್ ಮಾಡಬೇಕು ಇಲ್ಲ ಕೀಳು ಮೇಲೆ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾತಾಡೋದಲ್ಲ. ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀವಿ, ಕ್ಷಮಿಸಿ. ಸಾರಿ ಅಗೇನ್, ಥ್ಯಾಂಕ್ ಯು. ಆ್ಯಂಡ್ ಆ ಪಾರ್ಟ್ನ ವ್ಲಾಗಿಂದನೂ ಕಟ್ ಮಾಡಿಬಿಟ್ಟಿದ್ದೀವಿ, ಬಿಕಾಸ್ ತುಂಬ ಕಾಲ್ಸ್ ಮೆಸೇಜಸ್ ಬಂತು. ಆ್ಯಂಡ್ ಆಮೇಲೆ ರಿಯಲೈಸ್ ಆಯಿತು, ಓಕೆ ಏನೋ ಮಿಸ್ ಹೊಡೆದಿದೆಯಲ್ಲ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಸಾರಿ ಅಗೇನ್, ವ್ಲಾಗಿಂದ ಆ ಪಾರ್ಟ್ ಕಟ್ ಆಗಿದೆ. ಆ್ಯಂಡ್ ನಮ್ಮಪ್ಪ ಕೆಲವು ಕ್ಷಮೆ ಕೇಳಿಸಿ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಸಾರಿ. ಸೊ ಈಗ ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ, ಡೆಂಟಿಸ್ಟ್ ಹತ್ರ ಹೋಗಬೇಕು, ಬನ್ನಿ ಹೋಗೋಣ. ಗೈಸ್, ಈಗ ನಾನು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ, ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸೀದಾ ಡೆಂಟಲ್ ಅಪಾಯಿಂಟ್ಮೆಂಟ್ಗೆ ಹೋಗ್ತೀನಿ. ಬಾಯ್ ಗೈಸ್. ನಾನು ಬಂದಿದ್ದು ಆರ್ಥೋ ವರ್ಕ್ಗೆ, ಅಂದರೆ ಈ ಪೈಪ್ ಹಾಕಿದ್ದಾರೆ ಕಂಬಿಗೆ, ಬಟ್ ಇವಾಗ ರೂಟ್ ಕೆನಲ್ ಮಾಡ್ತೀನಿ ಅಂತಿದ್ದಾರೆ. ಸೊ ಐ ಆಮ್ ರೆಡಿ. ಹೌದಾ ಗೈಸ್, ಸೊ ನಾನು ಮನೆಗೆ ವಾಪಸ್ ಬಂದೆ. ನನ್ನ ಟ್ರೀಟ್ಮೆಂಟ್ ಆಗಿದೆ, ಇಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಊದ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಇವರು ನಮ್ಮ ಅಪಾರ್ಟ್ಮೆಂಟ್ ಬಾಯ್ಸ್. ಏನು ಹೇಳಬೇಕು? ಇಲ್ಲ ಏನಿಲ್ಲ, ನನ್ನ ಫ್ರೆಂಡ್ ಇದ್ದ ನನ್ನ ಸ್ಕೂಲಿಂದ. ಅವನು ಹೇಳ್ತಿದ್ದ, ಅವನ ಹೆಸರು ಹರ್ಷ ಅಂತೆ, ನೀವೇನೋ ಹರ್ಷ ಅನ್ಬೇಕಂತೆ. ಹರ್ಷ ಹಾಯ್, ಓಕೆನಾ? ಥ್ಯಾಂಕ್ಸ್. ಇವನ್ ಬರ್ಡೇ ಅಂತ ನಾಳೆ, ಹ್ಯಾಪಿ ಬರ್ಡೇ.
ಏನು ಪಾರ್ಟಿ ಕೊಡಿಸ್ತೀನಿ? ನಾನು ಕೊಡಿಸ್ತಿದ್ದೆ ಕಾರಲ್ಲಿ, ನೀನು ಕೊಡಿಸ್ತೀಯ? ಬರ್ಡೇ ನನಗೇನು ಕೊಡಿಸ್ತೀಯ ಪಾರ್ಟಿ? ಅವ್ನು ಕನ್ನಡ ಮಾತಾಡಕ್ಕೆ ಅಷ್ಟು ಬರಲ್ಲ. ಹೌದಾ? ಹೌದು, ಹಿಂದಿನೇ. ಕಲಿಬೇಕು. ಗೆಟ್ ಮೀ ಚಾಕ್ಲೇಟ್ಸ್. ಬಾಯ್. ಸೊ ನಾನು ಶಾಂತನು ಅಂತ ನನ್ನ ಫ್ರೆಂಡು ಮದುವೆಲಿ ಸಿಕ್ಕಿದ್ನಲ್ಲ ಗೈಸ್, ಅದಕ್ಕಿಂತ ಮುಂಚೆ ಇಲ್ಲೊಂದು ಬಿಲ್ಡಿಂಗ್ ಕಾಣ್ತಿದೆ ನೋಡಿ ಮೇಲೆ, ಮೇಲೆ ಒಂದು ಬಿಲ್ಡಿಂಗ್, ಲೈಟ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಅಲ್ಲಿ ನಾನು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿದ್ದೆ. ಒಂಥರ BPO ಥರ, ಅದು ಕನ್ಸಲ್ಟೆನ್ಸಿ, ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದೇ ರೋಡಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀನಿ ಇವತ್ತು. ಐ ಫೀಲ್ ಸೋ ಗ್ರೇಟ್. ಸೊ ಈಗ ಶಾಂತನು ಅಂತ ಮೊನ್ನೆ ಮದುವೆಲಿ ಸಿಕ್ಕಿದ್ನಲ್ಲ ಶುಭಮಣ್ಣ ಅವರ ಕಸಿನ್. ಸೊ ಅವನು ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಬ್ಯಾಕ್ ಟು ಇಸ್ ಯುರೋಪ್ಗೆ ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ಮುಂಚೆ ಒಂದ್ಸರಿ ಸಿಗಬೇಕು ಅಂತ ಮಾತುಕತೆ ಆಗಿತ್ತು ನಂದು ಒಂದು. ಅದಕ್ಕೆ ಇವಾಗ ಅವನ ಮನೆ ಹತ್ರ ಹೋಗ್ತಾ ಇದ್ದೀನಿ, ಕೆಂಗೇರಿ ಹತ್ರ. ಅಲ್ಲೋಗಿ ಅಲ್ಲಿಂದ ಅಭಿಯಾನ ಹತ್ರ ಹೋಗ್ಬೇಕು. ನೋಡೋಣ ಎಷ್ಟೊತ್ತಿಗಾಗುತ್ತೆ ಏನಾಗುತ್ತೆ ಅಂತ. ಬಟ್ ಅಲ್ಲಿಂದ ಅವನು ಯುರೋಪ್ದು ಒಂಚೂರು ನನಗೂ ಮಾತಾಡಿದೆ. ಅಲ್ಲಿ ಏನೋ ಟ್ರಿಪ್ ಪ್ಲಾನ್ ಏನೋ ಹೇಳ್ತಿದ್ದ ಅವನು. ಅದೊಂದು ಕಂಟ್ರಿಗೆ ಹೋದರೆ ಅಲ್ಲಿಂದ ಒಂದು 20 ಕಂಟ್ರಿ 20 ಜಾಗ ಸುತ್ತಬೋದು ಮಸ್ತಾಗಿ ಅಂತ, ಅದೆಲ್ಲ ಮಾತಾಡೋದಿತ್ತು. ಲೆಟ್ಸ್ ಗೋ ಗೈಸ್, ಕೇಳೋಣ ಹೆಂಗಿರುತ್ತೆ ಅಂತ. ಗೈಸ್ ನನ್ನ ಲಂಚ್, ನನ್ನ ಸ್ನ್ಯಾಕ್ ಗೈಸ್. ನಾವು ಅಭಿಯಾನ ಇಲ್ಲೆಲ್ಲೋ ಇಂಥ ಒಂದು ಹೋಟ್ಲಲ್ಲಿ ಇದ್ದಾರಂತೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಲುಕ್ ಹೂ ಇಸ್ ಯಾರ್ ಶಾಂತನು. ಸೊ ನೀವು ಮದುವೆ ವ್ಲಾಗಲ್ಲಿ ನೋಡಿರ್ತೀರಾ, ಇವಾಗ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಜರ್ಮನಲ್ಲಿ ನೋಡ್ತೀರಾ ಜೊತೆಗೆ, ಅಲ್ಲ ಅವರ? ಡನ್. ವಿಯನಾ ನೋಡೋಣ, ಪ್ಲ್ಯಾನ್ ಮಾಡೋಣ ಗೈಸ್. ಗೈಸ್ ಮನೆಗೆ ವಾಪಸ್ ಬಂದೆ. ನಾವು ಅಲ್ಲಿ ಮಾತಾಡಿಕೊಂಡು ವಿಸಾ ಬಗ್ಗೆ ಮತ್ತು ಔಟ್ ಆಫ್ ಕಂಟ್ರಿ ಟ್ರಿಪ್ ಬಗ್ಗೆ ಎಲ್ಲ ಮಾತಾಡಿಕೊಂಡು, ಮತ್ತು ಅಭಿಯಾನ ಹತ್ರ ಎಲ್ಲ ಮಾತಾಡ್ಕೊಂಡು ವ್ಲಾಗ್ ಮಾಡೋಕ್ಕೆ ಮರ್ತೋಗಿದ್ದೆ ನಾನು. ಸೊ ಅಲ್ಲಿಂದ ಬಂದೆ ವಾಪಸ್. ಈಗ ಟೈಮ್ ಬಂದು 12:30 1 ಗಂಟೆ ಆಗ್ತಿದೆ. ತುಂಬ ಲೇಟಾಗಿ ಬಂದ್ಬಿಟ್ಟಿದ್ದೀನಿ. ಇವಾಗ ಮಲ್ಕೋಬೇಕು, ಬಿಕಾಸ್ ಬೆಳಗ್ಗೆದ್ದು ಜಿಮ್ಗೆ ಹೋಗಬೇಕು. ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ನಾಳೆ ನಮ್ಮ ವ್ಲಾಗಲ್ಲಿ ಒಬ್ಬರು ರ್ಯಾಪರ್ ಬರ್ತಾ ಇದ್ದಾರೆ.